ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಮುಖ 20 ಪ್ರಶ್ನೋತ್ತರಗಳನ್ನು ನೋಡೋಣ. ಇದು 27/1/2026 ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿದ ಪ್ರಶ್ನೋತ್ತರಗಳಾಗಿರುತ್ತೆ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆ. 2026 ಪದ್ಮ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಎಷ್ಟು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಓಕೆ, 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದೇ ಪ್ರಶ್ನೆಯನ್ನು ನಿಮಗೆ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಅಂತ ಅಂದರೆ 5 ಜನರಿಗೆ. ಸೊ ಆ ಪ್ರಶ್ನೆಯನ್ನು ಹಿಂದಿನ ಸೆಷನ್ನಲ್ಲಿ ತಿಳಿಸಿದ್ದೀನಿ. ಸೊ ಇಲ್ಲಿ ನೋಡಿ, 2026 ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದ್ದು, ಇದರಲ್ಲಿ ಒಟ್ಟು 5 ಪದ್ಮವಿಭೂಷಣ, ಇನ್ನು 13 ಪದ್ಮಭೂಷಣ, 113 ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಸೊ ಒಟ್ಟಾರೆಯಾಗಿ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅಂದರೆ 131. ಓಕೆ, ಸೊ ಈಗ ಎರಡನೆಯ ಪ್ರಶ್ನೆ. ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನದ ಮಹತ್ವವೇನು ಅಂತ ಕೇಳಿದ್ದಾರೆ. ಓಕೆ, ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ, ಇದರ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಸ್ಟಮ್ಸ್ ಅಧಿಕಾರಿಗಳ ಪಾತ್ರವನ್ನು ಗುರುತಿಸುವುದು. ಓಕೆ, ಜನವರಿ 26ರಂದು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದರ ಮಹತ್ವ ಏನು ಅಂದರೆ ಕಸ್ಟಮ್ಸ್ ಅಧಿಕಾರಿಗಳ ಪಾತ್ರವನ್ನು ಗುರುತಿಸುವುದಾಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ವಿವರಣೆ. ವಿಶ್ವ ಕಸ್ಟಮ್ಸ್ ಸಂಸ್ಥೆ, ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆಯಾದ ದಿನದ ನೆನಪಿಗಾಗಿ ಮತ್ತು ಗಡಿ ಸುರಕ್ಷತೆಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಪಾತ್ರವನ್ನು ಗೌರವಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಮೂರನೆಯ ಪ್ರಶ್ನೆ. ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿ ಆಯೋಜಿಸಲಾಗುವ ವಾರ್ಷಿಕ ಸಾಂಸ್ಕೃತಿಕ ಉತ್ಸವದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಈಗ ಪ್ರತಿ ವರ್ಷ ಈ ಒಂದು ಸಾಂಸ್ಕೃತಿಕ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಇದರ ಹೆಸರು ಭಾರತ್ ಪರ್ವ್. ಓಕೆ, ಭಾರತ್ ಪರ್ವ್ ಅಂತ ಈ ಒಂದು ವಾರ್ಷಿಕ ಸಾಂಸ್ಕೃತಿಕ ಉತ್ಸವದ ಹೆಸರಾಗಿರುತ್ತೆ. ವಿವರಣೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯವು ಜನವರಿ 26ರಿಂದ 31ರವರೆಗೆ ಕೆಂಪುಕೋಟೆಯಲ್ಲಿ ಭಾರತ್ ಪರ್ವ್ ಅನ್ನು ಆಯೋಜಿಸುತ್ತದೆ. ಇದು ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಖಾದ್ಯಗಳನ್ನು ಪ್ರದರ್ಶಿಸುತ್ತದೆ. ಓಕೆ, ಸೊ ಈ ಒಂದು ಉತ್ಸವವನ್ನು ಯಾವ ಸಚಿವಾಲಯ ಆಯೋಜಿಸುತ್ತೆ ಅಂತಲೂ ಪ್ರಶ್ನೆ ಆಗ್ಬೋದು. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಈ ಒಂದು ಭಾರತ್ ಪರ್ವ್ ಅನ್ನುವಂತಹ ಉತ್ಸವವನ್ನು ಆಯೋಜಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಎಲ್ಲಿ ಆಯೋಜಿಸಲಾಗಿರುತ್ತೆ ಅಂದರೆ ಕೆಂಪುಕೋಟೆಯಲ್ಲಿ. ಜನವರಿ 26ರಿಂದ 31ರವರೆಗೆ ಕೆಂಪುಕೋಟೆಯಲ್ಲಿ ಭಾರತ ಪರ್ವವನ್ನು ಆಯೋಜಿಸಲಾಗಿರುತ್ತೆ. ಇನ್ನು ನಾಲ್ಕನೆಯ ಪ್ರಶ್ನೆ. 2026 ಗಣರಾಜ್ಯೋತ್ಸವದಂದು ಘೋಷಿಸಲಾದ ಜೀವನ್ ರಕ್ಷಾ ಪದಕ್ ಸರಣಿಯ ಪ್ರಶಸ್ತಿಗಳು ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಜೀವ ಉಳಿಸುವ ಮಾನವೀಯ ಕಾರ್ಯ ಮಾಡಿದವರಿಗೆ ನೀಡಲಾಗುತ್ತೆ. ಓಕೆ, ಜೀವನ್ ರಕ್ಷಾ ಪದಕವನ್ನು ವಿಶೇಷವಾಗಿ ಗಣರಾಜ್ಯೋತ್ಸವದಂದು ನೀಡಲಾಗುತ್ತೆ. ಯಾರಿಗೆ ನೀಡಲಾಗುತ್ತೆ ಅಂತ ಅಂದರೆ ಜೀವ ಉಳಿಸುವಂತಹ ಮಾನವೀಯ ಕಾರ್ಯ ಮಾಡಿದವರಿಗೆ ನೀಡಲಾಗುತ್ತೆ. ಸೊ ಅವರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ವಿವರಣೆ. ನೀರಿನಲ್ಲಿ ಮುಳುಗುವಿಕೆ, ಬೆಂಕಿ ಅನಾಹುತ ಮುಂತಾದ ಸಂದರ್ಭಗಳಲ್ಲಿ ವ್ಯಕ್ತಿಯ ಪ್ರಾಣ ಉಳಿಸಿದ ನಾಗರಿಕರಿಗೆ, ಸೊ ಪೊಲೀಸರು ಸೇರಿದಂತೆ, ಓಕೆ, ಬರೀ ನಾಗರಿಕರಿಗಷ್ಟೇ ಅಲ್ಲ, ಪೊಲೀಸರು ಈ ಒಂದು ಕರ್ತವ್ಯವನ್ನು ಮಾಡಿದರೆ ಅವರಿಗೂ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಐದನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಾಂಬಾರ್ ಜಿಂಕೆ ಯಾವ ರಾಜ್ಯದ ಪ್ರಾಣಿಯಾಗಿದೆ ಅಂತ ಅಂದರೆ ಒಡಿಶಾ. ಓಕೆ, ಪರಿಸರ ಮತ್ತು ಪ್ರಾಣಿ ಸಂರಕ್ಷಣೆಯ ವಿಷಯಗಳಲ್ಲಿ ಸಾಂಬಾರ್ ಜಿಂಕೆ ಸುದ್ದಿಯಲ್ಲಿದ್ದು ಇದು ಒಡಿಶಾದ ರಾಜ್ಯ ಪ್ರಾಣಿಯಾಗಿದೆ. ಓಕೆ, ಕರ್ನಾಟಕದ ರಾಜ್ಯ ಪ್ರಾಣಿ ಆನೆ. ಕರ್ನಾಟಕದ ರಾಜ್ಯ ಪ್ರಾಣಿ ಆನೆ ಅಥವಾ ಏಷ್ಯನ್ ಆನೆ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ನೆಕ್ಸ್ಟು ಆರನೆಯ ಪ್ರಶ್ನೆ. ಪದ್ಮ ಪ್ರಶಸ್ತಿಗಳನ್ನು ಶಿಫಾರಸು ಮಾಡಲು ರಚಿಸಲಾಗುವ ಪದ್ಮ ಪ್ರಶಸ್ತಿಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಅಂದರೆ ಭಾರತದ ಸಂಪುಟ ಕಾರ್ಯದರ್ಶಿ. ಓಕೆ, ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಈ ಒಂದು ಪದ್ಮ ಪ್ರಶಸ್ತಿಗಳ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ.
ಪ್ರಧಾನಮಂತ್ರಿಯವರು ರಚಿಸುವ ಈ ಸಮಿತಿಯ ನೇತೃತ್ವವನ್ನು ಸಂಪುಟ ಕಾರ್ಯದರ್ಶಿ ವಹಿಸುತ್ತಾರೆ. ಗೃಹ ಕಾರ್ಯದರ್ಶಿ ಮತ್ತು ರಾಷ್ಟ್ರಪತಿಗಳ ಕಾರ್ಯದರ್ಶಿ ಇದರ ಸದಸ್ಯರಾಗಿರುತ್ತಾರೆ. ಇನ್ನು 7ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟನ್ನು ಯಾವ ಬಗೆಯ ಅಂಕಣದಲ್ಲಿ ಅಂದರೆ ಯಾವ ಕೋರ್ಟ್ ಸರ್ಫೇಸ್ನಲ್ಲಿ ಆಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಹಾರ್ಡ್ ಕೋರ್ಟ್. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆದ ಆಸ್ಟ್ರೇಲಿಯನ್ ಓಪನ್ ಅನ್ನು ಹಾರ್ಡ್ ಕೋರ್ಟ್ ಮೇಲೆ ಆಡಲಾಗುತ್ತದೆ. ಓಕೆ, ವಿಂಬಲ್ಡನ್ ಹುಲ್ಲಿನ ಅಂಕಣದಲ್ಲಿ ಮತ್ತು ಫ್ರೆಂಚ್ ಓಪನ್ ಅನ್ನು ಮಣ್ಣಿನ ಅಂಕಣದಲ್ಲಿ ಆಡಲಾಗುತ್ತದೆ. ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಈ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ಭಾರತದ ಸಂವಿಧಾನದ 51A ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಮೂಲಭೂತ ಕರ್ತವ್ಯಗಳು. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಗರಿಕರ ಕರ್ತವ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಸಂವಿಧಾನದ 51A ವಿಧಿಯು 11 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಮಾಡುತ್ತದೆ. ಓಕೆ, 11 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಾವು 51A ವಿಧಿಯಲ್ಲಿ ನೋಡ್ಬೋದು. ನೆಕ್ಸ್ಟ್ 9ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ನ್ಯಾಟೋ ಸದಸ್ಯತ್ವಕ್ಕಾಗಿ ತನ್ನ ಪ್ರಕ್ರಿಯೆಯನ್ನು ವೇಗಗೊಳಿಸಿದೆ ಅಥವಾ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಉಕ್ರೇನ್. ಓಕೆ, ಸೊ ಉಕ್ರೇನ್ ದೇಶವು ನ್ಯಾಟೋ ಸದಸ್ಯತ್ವಕ್ಕಾಗಿ ತನ್ನ ಪ್ರಕ್ರಿಯೆಯನ್ನು ವೇಗಗೊಳಿಸಿದೆ ಮತ್ತು ಸುದ್ದಿಯಲ್ಲಿದೆ ಅಂತ ಹೇಳ್ಬೋದು. ಓಕೆ, 2026ರ ಸನ್ನಿವೇಶದಲ್ಲಿ ಉಕ್ರೇನ್ನ ನ್ಯಾಟೋ ಸದಸ್ಯತ್ವದ ವಿಷಯವು ಜಾಗತಿಕ ರಾಜಕೀಯದಲ್ಲಿ ಇನ್ನೂ ಪ್ರಮುಖ ವಿಷಯವಾಗಿದೆ. ಸ್ವೀಡನ್ ಈಗಾಗಲೇ 2024ರಲ್ಲಿ ಸೇರ್ಪಡೆಯಾಗಿದೆ. ಇನ್ನು 10ನೆಯ ಪ್ರಶ್ನೆ, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಟೂರಿಸಂ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಅಂದರೆ ಜನವರಿ 25. ಓಕೆ, ಭಾರತದಲ್ಲಿ ಪ್ರವಾಸೋದ್ಯಮದ ಮಹತ್ವ ಮತ್ತು ಆರ್ಥಿಕತೆಯ ಮೇಲಿನ ಪ್ರಭಾವದ ಬಗ್ಗೆ ಜಾಗೃತಿ ಮೂಡಿಸಲು ಜನವರಿ 25ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ಸೊ ಎರಡು ನೋಟ್ ಮಾಡ್ಕೊಳ್ಳಿ. ಜನವರಿ 25 ರಾಷ್ಟ್ರೀಯ ಪ್ರವಾಸೋದ್ಯಮ ಆದರೆ ವಿಶ್ವ ಪ್ರವಾಸೋದ್ಯಮ ಸೆಪ್ಟೆಂಬರ್ 27. ಇನ್ನು 11ನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ತನ್ನ ಸ್ಥಾಪನಾ ದಿನವನ್ನು ಜನವರಿ 24ರಂದು ಆಚರಿಸಿಕೊಳ್ಳುತ್ತದೆ ಅಂದರೆ ಉತ್ತರ ಪ್ರದೇಶ್. ಓಕೆ, ಸೊ ಉತ್ತರ ಪ್ರದೇಶ್ ಜನವರಿ 24ರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತದೆ. 1950ರ ಜನವರಿ 24ರಂದು ಯುನೈಟೆಡ್ ಪ್ರಾಂತ್ಯಗಳನ್ನು ಉತ್ತರ ಪ್ರದೇಶ ಎಂದು ಮರುನಾಮಕರಣ ಮಾಡಲಾಯಿತು. ಆದ್ದರಿಂದ ಇದನ್ನು UP ಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. UP ಅಂದರೆ ಉತ್ತರ ಪ್ರದೇಶ ಅಂತ ಇದು ಮಾಡ್ಕೊಳ್ಳಿ, ಶಾರ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ವಾಣಿಜ್ಯ ವಿಭಾಗ ಯಾವುದು ಅಂತ ಕೇಳಲಾಗಿದೆ. ಓಕೆ, ಸೊ ಇಲ್ಲಿ ಆಂಟ್ರಿಕ್ಸ್ ಕಾರ್ಪೊರೇಷನ್ ಮತ್ತು NSIL ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇವೆರಡೂ ಕೂಡ ಏನಾಗಿರುತ್ತೆ, ಇಸ್ರೋದ ವಾಣಿಜ್ಯ ವಿಭಾಗಗಳಾಗಿರುತ್ತೆ. ಓಕೆ, ಇಲ್ಲಿ ಉತ್ತರ A ಮತ್ತು B ಎರಡು. ಆಂಟ್ರಿಕ್ಸ್ ಮತ್ತು NSIL ಎರಡು ಇಸ್ರೋದ ವಾಣಿಜ್ಯ ವಿಭಾಗಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಇತ್ತೀಚಿನ ಪ್ರಮುಖ ಉಡಾವಣೆಗಳನ್ನು NSIL ನಿರ್ವಹಿಸುತ್ತಿದೆ. NSIL ಫುಲ್ ಫಾರ್ಮ್ನ ಕೂಡ ನೋಡ್ಕೊಳ್ಳಿ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಇನ್ನು 13ನೆಯ ಪ್ರಶ್ನೆ, ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಜ್ಯಗಳ ಸ್ತಬ್ಧ ಚಿತ್ರ ಆಯ್ಕೆಯನ್ನು ಯಾರು ಮಾಡುತ್ತಾರೆ ಅಂತ ಅಂದರೆ ರಕ್ಷಣಾ ಸಚಿವಾಲಯ ನೇಮಿಸಿದ ತಜ್ಞರ ಸಮಿತಿ ಆಯ್ಕೆ ಮಾಡುತ್ತೆ. ಓಕೆ, ಕಲೆ, ಸಂಸ್ಕೃತಿ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ತಜ್ಞರ ಸಮಿತಿಯನ್ನು ರಕ್ಷಣಾ ಸಚಿವಾಲಯವು ರಚಿಸುತ್ತದೆ ಮತ್ತು ಈ ಸಮಿತಿಯು ಅತ್ಯುತ್ತಮ ಸ್ತಬ್ಧ ಚಿತ್ರವನ್ನು ಆಯ್ಕೆ ಮಾಡುತ್ತದೆ. ಓಕೆ, ನೆಕ್ಸ್ಟ್ 14ನೆಯ ಪ್ರಶ್ನೆ, ಡೇಟಾ ಪ್ರೈವಸಿ ಡೇ ಅಥವಾ ದತ್ತಾಂಶಗಳ ಗೌಪ್ಯತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಜನವರಿ 28. ಓಕೆ, ಜನವರಿ 28ಅನ್ನು ಡೇಟಾ ಪ್ರೈವಸಿ ಡೇ, ಇನ್ನು ಕನ್ನಡದಲ್ಲಿ ಹೇಳೋದಾದರೆ ದತ್ತಾಂಶ ಗೌಪ್ಯತಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಡೇಟನ್ನು ನೆನ್ಪಿಟ್ಕೊಳ್ಳಿ, ಜನವರಿ 28 ಡೇಟಾ ಪ್ರೈವಸಿ ಡೇ. ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಮತ್ತು ಗೌಪ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ 28ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಓಕೆನಾ. ಸೊ ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆಯೇ ಅಂತ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ನಾವು ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂದರೆ ಹಾಕಿ ಅಂತಲೇ ಹೇಳ್ತೀವಿ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ,
ಇಲ್ಲ, ಯಾವುದೇ ಅಧಿಕೃತ ರಾಷ್ಟ್ರೀಯ ಕ್ರೀಡೆ ಇಲ್ಲ. ಓಕೆ, ಸೊ ವಿವರಣೆಯನ್ನು ನೋಡೋಣ. ಕ್ರೀಡಾ ಸಚಿವಾಲಯವು RTI ಅಡಿಯಲ್ಲಿ ನೀಡಿರುವ ಉತ್ತರದ ಪ್ರಕಾರ ಸರ್ಕಾರವು ಹಾಕಿಯನ್ನು ಅಥವಾ ಯಾವುದೇ ಕ್ರೀಡೆಯನ್ನು ರಾಷ್ಟ್ರೀಯ ಕ್ರೀಡೆ ಎಂದು ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ಹಾಕಿ ಅನ್ನೋದು ನಮ್ಮ ಭಾರತದ ಹೆಮ್ಮೆಯ ಕ್ರೀಡೆಯಾಗಿದೆ. ಓಕೆ, ಸೊ ಇದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಈಗ ನೆಕ್ಸ್ಟ್ 16ನೆಯ ಪ್ರಶ್ನೆ. ಸೊ 16ನೇ ಪ್ರಶ್ನೆ ಈ ರೀತಿ ಇದೆ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ರೂಫ್ ಟಾಪ್ ಸೋಲಾರ್ಸ್ ಅನ್ನುವಂಥ ಒಂದು ಯೋಜನೆ ಆಗಿರುತ್ತೆ. ಓಕೆ, ಮೇಲ್ಛಾವಣಿ ಸೌರ ವಿದ್ಯುತ್. 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಅಳವಡಿಸಲು ಮತ್ತು ವಿದ್ಯುತ್ ಬಿಲ್ ಕಡಿಮೆ ಮಾಡಲು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. 17ನೆಯ ಪ್ರಶ್ನೆ. ಭಾರತೀಯ ಸೇನೆಯು ಆಪರೇಷನ್ ಸರ್ವಶಕ್ತಿಯನ್ನು ಎಲ್ಲಿ ಪ್ರಾರಂಭಿಸಿತು? ಓಕೆ, ಆಪರೇಷನ್ ಸರ್ವಶಕ್ತಿಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂದರೆ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ಶ್ರೇಣಿಯ 2 ಬದಿಗಳಲ್ಲಿ ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಸೇನೆಯು ಈ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಸೊ ಜಮ್ಮು ಕಾಶ್ಮೀರದಲ್ಲಿ ಪೀರ್ ಪಂಜಾಲ್ ಶ್ರೇಣಿಯ 2 ಬದಿಗಳಲ್ಲಿ ಒಂದು ಭಯೋತ್ಪಾದನೆಯನ್ನು ಹತ್ತಿಕ್ಕಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತೀಯ ಸೇನೆ ಈ ಒಂದು ಆಪರೇಷನ್ ಸರ್ವಶಕ್ತಿ ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಇನ್ನು ನೆಕ್ಸ್ಟ್ 18ನೆಯ ಪ್ರಶ್ನೆ. ಇತ್ತೀಚೆಗೆ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂದರೆ ಭಾರತ ರತ್ನ. ಇದು ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಆದರೂ ಕೂಡ GKಯಲ್ಲಿ ಕೇಳ್ಬೋದು. ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಮತ್ತು ಸಮಾಜವಾದಿ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಲಾಯಿತು. ನೆಕ್ಸ್ಟು 19ನೆಯ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರು ಅಂದರೆ ಫಾತಿಮಾ ಬೀವಿ. ನ್ಯಾಯಮೂರ್ತಿ ಫಾತಿಮಾ ಬೀವಿ ಅವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು. ಇನ್ನು ಕೊನೆಯ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಕಾಫಿಯ ನಾಡು ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯಾಗಿದೆ. ಸೊ ಕರ್ನಾಟಕದಲ್ಲಿ ಕಾಫಿಯ ನಾಡು ಅಂತ ಚಿಕ್ಕಮಗಳೂರು ಜಿಲ್ಲೆಯನ್ನು ಕರೆಯಲಾಗುತ್ತೆ. ಬಾಬಾ ಬುಡನ್ಗಿರಿಯಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆದಿದ್ದರಿಂದ ಮತ್ತು ಅತಿ ಹೆಚ್ಚು ಕಾಫಿ ಉತ್ಪಾದನೆಯಾಗುವುದರಿಂದ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎಂದು ಕರೆಯುತ್ತಾರೆ. ಓಕೆ, ಸೊ ಇದಿಷ್ಟು 27/1/2026 ಪ್ರಚಲಿತ ವಿದ್ಯಮಾನ ಜೊತೆಗೆ ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಇಲ್ಲಿ ತಿಳಿಸಲಾಗಿದೆ. ಸೊ ಇದು ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತರಗತಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.